ಸಾದ್ರ ನಮಸ್ಕಾರ. ನೋಡಿ ಸಾದ್ರೆ, ಈ ಒಂದು ಸಂಸ್ಥೆ ಬಗ್ಗೆ ಆಗಸ್ಟ್ ನಲ್ಲಿ ಒಂದು ನೇಮಕಾತಿ ಬಂದಿತ್ತು. ಆಗ ತುಂಬಾ ಜನ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರೆ ಈಗ ಮತ್ತೆ ಹೊಸ ನೇಮಕಾತಿ ಪ್ರಕಟ ಮಾಡಿದೆ ಇದೇ ಸಂಸ್ಥೆ. ಇಲ್ಲಿ ಕಾಣಿಸ್ತಾ ಇರಬಹುದು, ನೋಟಿಸ್ ಪ್ರಕಟ ಮಾಡಿದಂತ ದಿನಾಂಕ 13/10/2025. ಈ ಒಂದು ದಿನಾಂಕದಂದು ಈ ಒಂದು IRCTC ನೇಮಕಾತಿ ಆಗಿರತ್ತೆ. ಇಲ್ಲಿ SSLC ಪಾಸ್ ಆದವರಿಗೆ ಅವಕಾಶ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. SSLC ನೀವೇನಾದ್ರೂ ITI ಕಂಪ್ಲೀಟ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಪರೀಕ್ಷೆ ಇಲ್ಲ ಅಂದ್ಮೇಲೆ ಹೆಂಗ ನೇಮಕಾತಿ ಮಾಡ್ತಾರ ಅಂದ್ರೆ ಡಾಕ್ಯುಮೆಂಟ್ಸ್ ದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗತ್ತೆ. ಅದ ನಂತರ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ಗಳು, ಈ ಒಂದು ಮಾರ್ಕ್ಸ್ ಕಾರ್ಡ್ಗಳು ಕಡ್ಡಾಯವಾಗಿ ಬೇಕಾಗತ್ತೆ. ಅದ ನಂತರ ನಿಮ್ಮ ಒಂದು ITI ಪ್ರಮಾಣ ಪತ್ರಗಳು ಅದು ಕೂಡ ಬೇಕಾಗತ್ತೆ. ಅನುಭವ ಹೊಂದಿತ್ತಂದ್ರೆ ಆ ಒಂದು ಅನುಭವದ ಪ್ರಮಾಣ ಪತ್ರಗಳು. ಈಗ SSLC ಮೇಲೆ ಇರೋದ್ರಿಂದ ಪ್ರವೇಶದವರೆಗೆ ಅನುಭವ ಕೇಳೋದಿಲ್ಲ. ಆದಷ್ಟು ಎಷ್ಟು ಕೇಳಿದ್ದಾರೆ ನೋಟಿಸ್ ನೋಡೋಣ. ಅದ್ರ ಬಳಿಕ ಇಲ್ಲಿ ನಿಮ್ಮೊಂದು ವಯಸ್ಸಿನ ಪುರಾವೆ, ಎಲ್ಲಿ ವಾಸ ಮಾಡ್ತಾ ಇದ್ದೀರಾ ಅದೆಲ್ಲ ಪುರಾವೆ ಬೇಕಾಗತ್ತೆ. ಅದ ನಂತರ ಜಾತಿ ಪ್ರಮಾಣ ಪತ್ರಗಳು, ಅಂದ್ರೆ ಕೆಲವೊಂದು ಸಾರಿ ಇದು ಮೀಸಲಾತಿ ಮೇಲೆ ಆಯ್ಕೆ ಮಾಡೋದ್ರಿಂದ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಅಷ್ಟೇ ಅಲ್ಲ, ಫೋಟೋಗಳು, ಸಿಗ್ನೇಚರ್ಗಳು, ಇದು ನಾರ್ಮಲ್ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಅದೆಲ್ಲ ಬೇಕಾಗತ್ತೆ. ಆ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಮುಂದುಗಡೆ ನೋಡೋಣ. ಮತ್ತೆ ಇದಕ್ಕೆ ಸಂದರ್ಶನ ಕೂಡ ಇರತ್ತೆ. ಸಂದರ್ಶನ ತುಂಬಾ ಈಸಿ ಪ್ರೊಸೆಸಿಂಗು. ಅಂದ್ರೆ ಸಂದರ್ಶನ ಮಾತ್ರ ಇತ್ತಂದ್ರೆ ಆ ಸಂದರ್ಶನಕ್ಕೆ ಹೋಗಿ ಅಲ್ಲಿ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬರ್ಬೋದು. ಬಟ್ ಡಾಕ್ಯುಮೆಂಟ್ಸ್ ಕೂಡ ವೆರಿಫಿಕೇಶನ್ ಇದೆ. ಮೊದಲು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡ್ತಾನೆ. ಅದ ನಂತರ ಸಂದರ್ಶನದಲ್ಲಿ ನಿಮ್ಮ ಹೆಸರು ಆಗ್ಬಹುದು, ನಿಮ್ಮ ತಂದೆ ತಾಯಿ ಹೆಸರು, ಅಥವಾ ನೀವೇನ್ ಕೆಲಸ ಮಾಡ್ಬೋದು ಅಂತೀರಾ, ನಿಮಗೆ ಕೆಲಸ ಕೊಟ್ರೆ ಯಾವ ರೀತಿಯಾಗಿ ನಿಭಾಯಿಸ್ತೀರಾ, ಅದೆಲ್ಲ ಅವರಿಗೆ ತಕ್ಕಂತೆ ಕ್ವಶನ್ಗಳನ್ನ ಕೇಳಿ ನಿಮಗೆ ಸಂದರ್ಶನ ಮಾಡ್ತಾರೆ. ಅಥವಾ ಇನ್ನು ಕೆಲವೊಂದು ಸರಿ ಹೆಂಗ್ ನಡೆಸ್ತಾರಂದ್ರೆ ಅವ್ರು ಏನು ಕೇಳೋದು ಬೇಕಾಗಿಲ್ಲ. ನಿಮ್ಮ ರೆಸ್ಯೂಮೆ ನೋಡಲ್ಲ, ಡಾಕ್ಯುಮೆಂಟ್ಸ್ ನೋಡಲ್ಲ, ಸಂದರ್ಶನ ನೋಡಲ್ಲ. ಅವ್ರಿಗೆ ಬೇಕಾಗಿರೋದು ಆಧಾರ್ ಕಾರ್ಡು, ಅದ ನಂತರ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡು. ಅಷ್ಟಾದ್ರೆ ಮುಗಿಯಿತು. ನಿಮಗೆ ಇಷ್ಟು ಲಂಚ ಕೊಡಿ, ಅಷ್ಟು ಹಣ ಕೊಡಿ, ಇಷ್ಟು ಹಣ ಕೊಡಿ ಅಂತೇಳಿ ಕೆಲವು ಕಡೆ ಅಂತಾರೆ. ಈ ಕೆಲವು ಜನರಿಗೆ ಅನುಭವ ಕೂಡ ಆಗಿರ್ಬೋದು ನಾನು ಹೇಳುವಂತ ಮಾತುಗಳು. ಇಷ್ಟು ಲಂಚ ಕೊಡಿ, ಇಷ್ಟು ಲಂಚ ಕೊಡಿ, ನನಗೇನು ಬೇಡ, ಇಷ್ಟು ಲಂಚ ಕೊಡಿ, ಮುಗಿಯಿತು, ನೀವು ಜಾಬಿಗೆ ಜಾಯಿನ್ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಈ ರೀತಿಯ ಕೂಡ ಕೆಲವು ಇಲಾಖೆಯಲ್ಲಿ ಆಗ್ತಿದ್ದಾವೆ. ಈಗ ಪ್ರಸ್ತುತ ನಡೀತಿರುವಂತ ಮಾಹಿತಿ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಬಟ್ ಈ ಒಂದು ನೇಮಕಾತಿ ಇದೆಯಲ್ಲ, ಇದು ರೈಲ್ವೆ ಇಲಾಖೆ ಇದೆ. ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತೇನೆ. ಸುಮ್ಮನೆ ನಿಮ್ ಟೈಮ್ ಕೂಡ ವೇಸ್ಟ್ ಆಗಬಾರ್ದು. ನೋಡಿ, ಇಲ್ಲಿ ತನಕ 2 ನಿಮಿಷ ವಿಡಿಯೋ ನೋಡಿದಾರ. ಕೆಲವು ಜನ ಬೈತಾ ಇರಬಹುದು. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ನೋಟಿಸ್ ಬಂದಿರೋದು 13/10/2025. ಅರ್ಜಿಗಳು ಕೊನೆಯ ದಿನಾಂಕ 28 ಅಕ್ಟೋಬರ್ 2025. ಎಷ್ಟು ದಿನ ಟೈಮ್ ಇದೆ? ಸುಮಾರು 12 ರಿಂದ 14 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಕಲಿರುವಂತ ಎಂಗೇಜ್ಮೆಂಟ್ ಆಫ್ ಅಪ್ರೆಂಟಿಸ್ ಟ್ರೈನ್ಸ್ ಆಟ್ IRCTC ಇಲ್ಲಿಂದ ನೇಮಕಾತಿ ಬಂದಿರತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಇಂಡಿಯನ್ ರೈಲ್ವೇದಲ್ಲಿ ಇದು ಪೋಸ್ಟ್ ಇರತ್ತೆ. ನಮ್ಮೊಂದು ಭಾರತೀಯ ರೈಲ್ವೆ ಇಲಾಖೆ ನೋಟಿಫಿಕೇಶನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಜನ ಕೇಳ್ತಾರ, ಸರ್ ನಮಗೆ ನೋಟಿಸ್ ಸೈಜ್ ನಮಗೆ ತಿಳಿಸ್ಕೊಡಿ ಅಂತ ಹೇಳಿ. ಅದರ ಪ್ರಕಾರ ನಾನು ನಮಗೆ ತಿಳಿಸ್ಕೊಡ್ತಾ ಇರೋದು ಡೀಟೇಲ್ಸ್ ಆಗಿ. ಇಲ್ಲಿ ಕಲಿರುವಂತ ಪೋಸ್ಟ್ ಕಂಪ್ಯೂಟರ್ ಆಪರೇಟರ್, ಪ್ರೋಗ್ರಾಮರ್ ಪೋಸ್ಟ್ ಇರತ್ತೆ, ಅಸಿಸ್ಟೆಂಟ್ ಅಂತ ಹೇಳಿ. ಇಲ್ಲಿ ಇದೆಲ್ಲ ಒಂದೇ ಪೋಸ್ಟ್. ಟೋಟಲ್ ಆಗಿ 45 ಪೋಸ್ಟ್ ಕಾಣಬಹುದು ನಾವು. 45 ಪೋಸ್ಟ್ ಈ ಒಂದು ವರದಿಯಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟ್ಗಳಿಗೆ ಏನಾಗಿರ್ಬೇಕು? SSLC ತೆರಗಡೆ ಹೊಂದಿರಬೇಕಾಗತ್ತೆ. 50% ತೆಗೆದುಕೊಂಡು ನಿಮಗೆ ಮಾರ್ಕ್ಸ್ ಕಾರ್ಡ್ ಅಷ್ಟಾಗಿರ್ಬೇಕು. ನಿಮ್ಮೊಂದು ಬೋರ್ಡ್ಗಳಿಂದ, ಯೂನಿವರ್ಸಿಟಿಗಳಿಂದ ತೆರಗಡೆ ಹೊಂದಿರಬೇಕು. ಮತ್ತು ITI ಸರ್ಟಿಫಿಕೇಟ್ ಕೂಡ ಕೇಳಿದ್ದಾರೆ ಅವ್ರು ಕೊಟ್ಟಿಲ್ಲ, ಇಲ್ಲಿ ಆ್ಯಂಡ್ ಕಟ್ಟಿದ್ದಾರೆ. ಮತ್ತು SSLC ತೆರಗಡೆ ಹೊಂದಿರಬೇಕು, ITI ತೆರಗಡೆ ಹೊಂದಿರಬೇಕು. ಓರ್ ಬೇರೆ, ಅದ ನಂತರ ಆ್ಯಂಡ್ ಬೇರೆ, ಮತ್ತು ಬೇರೆ, ಅಥವಾ ಬೇರೆ, ಅಥವಾ ಅಂತಂದ್ರೆ ಅದಿರಲಿಲ್ಲ ಅಂದ್ರೆ ಅದು, ಮತ್ತು ಅಂದ್ರೆ ಅದ್ರ ಜೊತೆಯಲ್ಲೇ ಕೇಳ್ತಾರೆ ಇದನ್ನ. ಮತ್ತು ನೇರ ನೇಮಕಾತಿ ಅಂದ್ರೆ ಕೆಲವು ಜನ ಪರೀಕ್ಷೆ ಇಲ್ಲ ಅಂತ ಅಂತೀರ. ಅದು ನೇರ ನೇಮಕಾತಿ ಅಂದ್ರೆ ಸರ್ಕಾರದಿಂದ ರಿಲೀಸ್ ಮಾಡುವಂತ ಪ್ರತಿಯೊಂದು ನೋಟಿಸ್ ಅಲ್ಲಿ ಚೆಕ್ ಮಾಡಿ ನೇರ ನೇಮಕಾತಿ ಅಂದ್ರೆ ಪರೀಕ್ಷೆ ಇದೆ ಅಂತೇಳಿ. ಇದನ್ನು ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ತುಂಬಾ ಜನ ಸ್ಪರ್ಧಾ ಓದ್ತಾ ಇದ್ದೀರಲ್ಲ. ಮತ್ತೆ ಇದಕ್ಕೆ ಡ್ಯೂರೇಷನ್ ನೋಡಿ 12 ಮಂತ್ ಇರತ್ತೆ. ಇದು ನಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ನೋಡಿ, ನಿಮ್ಮ ಒಂದು ಕಟ್ ಆಫ್ ರಿಲೀಸ್ ಮಾಡುವಂತ ಇದು ಕಟ್ ಆಫ್ ಡೇಟ್ ನೋಡಿ 1/10/2025. ಅದ ನಂತರ ನಿಮ್ಮೊಂದು ಅರ್ಜಿ ಸಲ್ಲಿಸುವಂತ ಪೋರ್ಟಲ್ ಇದೆಯಲ್ಲ, ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದೇನು ಕಾಣಿಸ್ತಾ ಇದೆಯಲ್ಲ, ಇದೊಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಿ. ನಿಮ್ಮೊಂದು ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ. 18 ವರ್ಷ ಕಟ್ಟಿದ್ದಾರೆ ಅವರು. ಗರಿಷ್ಠ ವಯೋಮಿತಿ 18 ರಿಂದ 25 ವರ್ಷ ತನಕ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, 25 ವರ್ಷ ಇರತ್ತೆ. ಮತ್ತು ವಯೋಮಿತಿ ಕೂಡ ನಿಮಗೆ ರಿಲ್ಯಾಕ್ಸೇಷನ್ ಇರತ್ತೆ, ಸಡಿಲಿಕೆ. OBC ಅವರಿಗೆ 3 ವರ್ಷ, SC ದವರಿಗೆ 5 ವರ್ಷ, ಎಕ್ಸ್ ಸರ್ವಿಸ್ ಮಂದವರಿಗೆ 10 ವರ್ಷ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮತ್ತು ಪ್ಲೇಸ್ ಆಫ್ ವರ್ಕ್ ನೋಡಿ,
ಕೋಲ್ಕತ್ತಾದಲ್ಲಿ ಕೆಲಸ ಇರತ್ತೆ. ಅದರ ನಂತರ ಪ್ರಮುಖ ಡೇಟ್ ಬಗ್ಗೆ 13/10/2025 28/10/2025. ಇದು ಸಂಪೂರ್ಣವಾಗಿ ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 4ರಿಂದ 5 ಫೋಟೋಗಳಷ್ಟು ರಿಲೀಸ್ ಮಾಡಿದ್ದಾರೆ ನೋಟಿಸು. ಇನ್ನು ಎಷ್ಟು ಸ್ಯಾಲರಿ ಕೊಡ್ತಾರೆ, ಇದು ಅಪ್ರೆಂಟಿಸ್ ನೇಮಕಾತಿಯಲ್ಲಿ ಬರುವಂತ ಹುದ್ದೆಗಳು. ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಟಗರಿ ಕೊಟ್ಟಿದ್ದಾರೆ. ಟೆಕ್ನಿಷಿಯನ್ ಕ್ಯಾಟಗರಿ ಆಗಿರತ್ತೆ. ಅಪ್ರೆಂಟಿಸ್ ಕ್ಯಾಟಗರಿ 9,600 ತನಕ ಸ್ಟೀಫಂಡ್ ಅಂತೇಳಿ ಸಿಗತ್ತೆ ನಿಮಗೆ. ಸ್ಟೀಫಂಡು ಅದು ನಿಮಗೆ ಸಿಗತ್ತೆ. ಅದ ನಂತರ ಅರ್ಜಿ ಸಲ್ಲಿಸುವಂತ ವೆಬ್ಸೈಟು ಅಪ್ರೆಂಟಿಸ್ಶಿಪ್ indian.gov.in ಗೆ ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ನಿಮ್ಮ ಡಾಕ್ಯುಮೆಂಟ್ಸ್ ನೋಡಿ, ಆಗಲೇ ತಿಳಿಸ್ಕೊಟ್ಟೇನಲ್ಲ ನಿಮಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸು. ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿದೆ ನೋಡಿ, ಏನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ನೋಟಿಸ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟಾದ್ರೆ ಮುಗಿಯಿತು. ಇದೇ ನಿಮಗೆ ಈ ಒಂದು ಪ್ರೊಸೆಸಿಂಗ್ ಅಲ್ಲಿ ಕೊಟ್ಟಿರುವಂತ ಈ ಒಂದು ವರದಿ ನೋಟಿಸ್ ಅಲ್ಲಿ ಕೊಟ್ಟಿರುವಂತ ಮಾಹಿತಿ. ಇದು ಆನ್ಲೈನ್ ನಲ್ಲಿ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿ ಮೆರಿಟ್ ಮೇಲೆ ಡಾಕ್ಯುಮೆಂಟ್ಸ್ ಮೇಲೆ ಆಯ್ಕೆ ಮಾಡ್ತಾರೆ. ಅರ್ಜಿ ಶುಲ್ಕ ಅಂತ ಇರೋದಿಲ್ಲ. ಆಯ್ಕೆ ಆದರೆ ಕೋಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಇರತ್ತೆ. ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮದಲ್ಲಿ. ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಈ ಒಂದು ನೋಟಿಸು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿಯಾಗಿ ಗುಳುಫರ್ ಅನ್ನಲ್ಲ, ನಿಮಗೆ ಆಫೀಸಲ್ಲಿ ಇರುವಂತ ನೋಟಿಸ್ ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮಗೆ ಅರ್ಥ ಆಗಿರಬೇಕು.